ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅಶುದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ 7 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗ್ನ. ದೀಪು ಬೆಳಗ್ಗೆ ಬೇಗ ಡ್ಯೂಟಿಗೆ ಹೋಗ್ತಾರೆ 7:30, ಹಂಗಾಗಿ ತಿಂಡಿ ಮಾಡಿಕೊಡೋಣ ಅಂತ ಬೆಳಗ್ಗೆ ಬೇಗ ಎದ್ದೆ. ಇವಾಗ ಬೆಳಗ್ಗೆ ಬೇಗನೆ ಎದ್ದೇಳಬೇಕು, ಯಾಕೆಂದರೆ ದೀಪು ಡ್ಯೂಟಿಗೆ ಹೋಗೋದ್ರಿಂದ 6 ಗಂಟೆ 6:30 ಅಷ್ಟರೊಳಗೆ ಎದ್ಬಿಡಬೇಕು. ಇವತ್ತು ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ನಿನ್ನೆ ದೀಪು ಪರೋಟ ತಂದ್ಕೊಂಡಿದ್ದು. ಪರೋಟ ಇಷ್ಟ ಅಂತವ, ಅದಕ್ಕೆ ಸಾಂಬಾರು ಜೊತೆ ತಿಂದ್ಬಿಟ್ಟು ಹೋದರು. ನಾನೆಲ್ಲ ಕೆಲಸ ಮುಗಿಸ್ಬಿಟ್ಟು ಟೀ ಎಲ್ಲ ಕುಡಿದು ಎಳ್ನೀರು ಕುಡಿಯೋಣ ಅಂತವ ನಾನೇ ಕೊಚ್ಕೊಂಡು ಕುಡಿತಾ ಇದ್ದೀನಿ. ಮೊನ್ನೆ ಊರಿಂದ ತಗೊಬಂದಿದ್ವಿ ಎಳ್ನೀರ, ಹಂಗಾಗಿ ದೀಪು ಡ್ಯೂಟಿಗೆ ಹೋದ್ರಲ್ಲ ನಾನು ಒಬ್ಬಳೇ, ಹಂಗಾಗಿ ನಾನೇ ಕುಚ್ಕೊಂಡು ಕುಡಿದೆ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗ್ದಿತ್ತಲ್ಲ, ಹಂಗಾಗಿ ಆಂಟಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತು ಮಾತಾಡ್ಕೊಂಡು ಇವಾಗ ಎದ್ದು ಬಂದೆ. ಏಕೆಂದರೆ ಇವತ್ತಿಂದ ಟೈಲರಿಂಗ್ ಕ್ಲಾಸಿಗೆ ಹೋಗೋಣ ಅಂತವ ಹೊರಡ್ತಾ ಇದ್ದೆ. ನಿನ್ನೆನೇ ಕೇಳ್ಕೊಂಡು ಬಂದಿದ್ದೆ 11 ಗಂಟೆಯಿಂದ 12 ಗಂಟೆ ಬ್ಯಾಚಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಿನ್ನೆ ಸೆಕೆಂಡ್ ಬ್ಯಾಚ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ, ನೋಡೋಣ ಹೋಗ್ಬಿಟ್ಟು ಬರ್ತೀನಿ. ಫಸ್ಟ್ ಬ್ಯಾಚ್ ಹೋಗ್ಬಿಟ್ಟು ಬಂದೆ, ಅಲ್ಲಿ ಮಿಷಿನ್ ಇಲ್ಲ, ಎಲ್ಲ ತುಂಬ ಜನ ಇದ್ದಾರೆ ಅಂತ ಹೇಳಿದರು. ಹಂಗಾಗಿ ಮತ್ತೆ ವಾಪಸ್ ಬಂದೆ. 2 ಗಂಟೆಯಿಂದ 3 ಗಂಟೆ ಬ್ಯಾಚ್ ಹೋಗೋಣ ಅಂತವ. ಇವಾಗ ಊಟ ಮಾಡ್ಕೊಂಡು ಹೋಗಬೇಕು. ನಾನು ಆಂಟಿ ಇಬ್ಬರು ಹೋಗಿದ್ವಿ, ಅವರು ಬರ್ತೀನಿ ಅಂತ ಬಂದಿದ್ದರು. ಆಂಟಿ ಪೀಸ್ ರೇಟ್ ಹೊಲಿಯೋಕ್ಕೆ ಅಲ್ಲೇ ಉಳ್ಕೊಂಡ್ರು, ಹಂಗಾಗಿ ನಾನು ಒಬ್ಬಳೇ ಬಂದೆ. ಇವಾಗ ಮತ್ತೆ 2 ಗಂಟೆಗೆ ಊಟ ಮಾಡ್ಕೊಂಡು ಹೋಗಬೇಕು. 3 ಗಂಟೆಗೆ ಮುಗಿಸ್ಕೊಂಡು 3:30 ಆಗುತ್ತೆ ಮನೆಗೆ ಬರೋಷ್ಟರೊಳಗೆ. ಸಾವಿತ್ರಿ ಮನೆಗೆ ಬಂದೆ, ಒಬ್ಬಳೇ ಇರಬೇಕಲ್ಲ, ಬೇಜಾರಾಗುತ್ತೆ ಅಂತ ಇಲ್ಲಿ ಬಂದರೆ ಸಾವಿತ್ರಿ ಚಪಾತಿ ಮಾಡ್ತಾಯಿದ್ಲು. ಸಾವಿತ್ರಿ ಚಪಾತಿನ ಸಾಫ್ಟಾಗಿ ಮಾಡ್ತಾಳೆ, ಹಂಗಾಗಿ ದೀಪು ಅವಳ ಹತ್ರ ಹೇಳಿಸ್ಕೊ ಹೋಗು ಅಂತ ಹೇಳೋರು ಯಾವಾಗಲೂ. ನಾನು ಚಪಾತಿ ಮಾಡೋದಾದರೆ ರೊಟ್ಟಿ ಮಾಡ್ದಂಗೆ ಮಾಡಿರ್ತೀನಿ, ಹಂಗಾಗಿ ಚಪಾತಿ ಮಾಡ್ತಾಯಿಲ್ಲ, ನೋಡೋಣ ಹೆಂಗೆ ಮಾಡ್ತಾಳೆ ಅಂತ ಬಂದೆ, ನೋಡೋಣ ಅಂತವ. ತಿನ್ನಲಿಲ್ಲ ಅಂದ್ರೆ ಆಮೇಲೆ ಮುದ್ರಿರೋದು ನೋಡ್ಬಿಟ್ಟು ನಾನು 2 ಗಂಟೆಗೆ ಮನೆಯಿಂದ ಬಂದೆ. ಟೈಲರಿಂಗ್ ಕ್ಲಾಸಿಗೆ ಹೋಗೋಣ ಅಂತವ. ಅಲ್ಲಿಂದ ನಾಳೆ ಗುರುವಾರ ಅಲ್ವಾ, ಪೂಜೆ ಮಾಡೋಕ್ಕೆ ಹೂವು ತೊಗೊಂಡು ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ಸಾವಿತ್ರಿನ ಅಂಗಡಿ ಕರ್ಕೊಂಡು ಹೋಗಿದ್ದೆ, ಯಾಕೆ ಅಂದರೆ ನಾಳೆ ಟೈಲರಿಂಗ್ ಕ್ಲಾಸಿಗೆ ಹೋಗ್ಬೇಕಲ್ಲ, ಸ್ಕೇಲೆಲ್ಲ ಬೇಕಿತ್ತು, ಟ್ರಿಮ್ಮರ್ ಬೇಕಿತ್ತು, ಹಂಗಾಗಿ ತಗೊಂಡೋಗೋಣ ಅಂತ ಬಂದಿದ್ವಿ ಬ್ಯಾನ್ ಸ್ಟೋರ್ಗೆ. ನಾಳೆಯಿಂದ ಕಟ್ಟಿಂಗ್ ಎಲ್ಲ ಹೇಳ್ಕೊಡ್ತಾರಂತೆ, ಹಂಗಾಗಿ ತಗೊಂಡೋಗೋಣ ಅಂತ ಬಂದೆ. ಮಾರ್ಕಿಂಗ್ ಚಾಪೆಲ್ಲ ತೊಗೊಂಡೋಗೋಣ ಅಂತ ಬಂದೆ. ಇಲ್ಲಿ ನೋಡಿದರೆ ಸಿಗಲೇ ಇಲ್ಲ ನನಗೆ ಬೇಕಾಗಿರೋದು. ಹಂಗೆ ಯಾವ ಅಂಗಡಿ ಕೇಳಿದ್ರು ಮರದ ಸ್ಕೇಲ್ ಸಿಗಲಿಲ್ಲ. ನಾಳೆ ಹೆಂಗೆ ಸಿಟಿಗೆ ಹೋಗ್ತೀನಲ್ಲ, ಅಲ್ಲೇ ತಗೊಳ್ಳೋಣ ಅಂತ ಸುಮ್ಮನೆ. ಎಲ್ಲೋದಾ? ಹಾಂ, ಬಾಗ್ಲಾಕ್ ಹೋಗ್ತಿಲ್ಲ ಅಂತ ನೋಡ್ತಾ ಇದ್ದೀನಿ. ಬರೋದು ಲೇಟಾ ಗುಂಡ? ಮತ್ ನೀವಂತೂ ಕೇಕ್ ಕಟ್ ಮಾಡ್ಸಲ್ಲ. ಬರ್ತಡೇ ಮಾಡಕ್ಕಂತ ಬಂದ್ವಿ, ಆದ್ರೆ ಅವನೇ ಇಲ್ಲ. ಇದಾನಂತೇನೋ ಅಂದೇವೆ ನೋಡಿ. ಅದಕ್ಕೆ ಬಿರಿಯಾನಿ ಮಾಡ್ಬೇಕಲ್ಲ ಅಂತ ಪಲಾವ್ ತಿನ್ನಿ ಅಂತ ಹೇಳ್ತಿರೋದು. ಇನ್ನೊಂದು ದಿವಸ ಚಿಕನ್ನೇ ಮಾಡೋಣ, ಬಿರಿಯಾನಿನೇ ಮಾಡೋಣ. ಇವತ್ತು ಗೊತ್ತಾತೆ ನಂಗೂ. ಬೇಡ, ಸುಟ್ಟೋಗ್ಬಿಡುತ್ತೆ. ನಮ್ಮ ಕಡೆ ಪಂಚೆ ಅಂತೀವಿ, ನಾವು ಶಾಲು ಅಲ್ಲಲ್ಲ, ಶಾಲು ಹೆಗ್ಲ ಮೇಲೆ ಹಾಕತ್ತೀವಲ್ಲ. ಹಂಗೆ ಇವತ್ತು ಆಂಟಿ ಮಗನ ಬರ್ತಡೇ ಇತ್ತು, ಹಂಗಾಗಿ ಕೇಕ್ ಕಟ್ ಮಾಡ್ಸೋಣ ಅಂತ ನಾನು ಸಾವಿತ್ರಿ ಇಬ್ರು ಬಂದಿದ್ವಿ. ಫೋಟೋ ತೆಗಿಯಾ? ಅಲ್ಲ ಹಂಗಲ್ಲ, ಕೊಂಡೆಲ್ಲ ಇದಾವ. ಹ್ಯಾಪಿ ಬರ್ಡೇ ಗುಂಡ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.